ಓಡಿ ಬಂದ ಈ ಕಡೆಗೆ ನಾನು ನನಗೆ ಗೊತ್ತಿತ್ತು ಬಹುಶಃ ಅವಳ ಕೈಲಿ ಸಾಕ್ತದ ಇಲ್ವ ಅಂತ. ಹಾಗಾಗಿ ಓಡುವುದಕ್ಕೆ ಸಿದ್ಧನಾಗಿದೆ. ಅಷ್ಟು ಗೊತ್ತಿದ್ದ ಮೇಲೆ ಅನುಮಾನ ಇದ್ದವರನ್ನ ಕಳಿಸೋ ಸಾಕು. ಉತ್ಸಾಹಕ ಭಂಗ ತರಬಾರ್ದು ನಾವೆಲ್ಲ ಹಾಗೆ. ಹಾಗಾಗಿ ಅವಳು ಹೋದ್ಲೆನ್ನುವ ಕಾರಣಕ್ಕಾಗಿ ಮುಗಿತು ಅಂತ ಭಾವಿಸಬೇಡ. ಮತ್ತೆ ನಿನ್ನಲ್ಲಿ ಪ್ರಶ್ನಿಸುವುದು ನಾನು ಓದುವುದಕ್ಕೆ ಬರ್ತದ ನಿನಗೆ? ಬರ್ತದಪ್ಪ. ಹೌದೇ ಹೌದು ಅಂತಾದ್ರೆ ಪುರುಷರಿಗೆ ಪ್ರವೇಶವಿಲ್ಲ. ಹೌದು. ಅಪ್ಪಣೆ ವಿನಃ ಪ್ರವೇಶವಿಲ್ಲ. ಹೌದು. ಬರೆದಿದ್ದೇವೆ ನಾವು. ಹೌದು. ಹಾಗಿದ್ದು ಸಹಿತವಾಗಿ ಬರ್ತೀರಿ ಅಂತಾದ್ರೆ ಚೋರ ಬುದ್ಧಿಗಳು. ಹೌದಾ? ಮನೆಗೆ ಬೇಲಿ ಹಾಕಿರ್ತೇವೆ ಯಾರು ಬರಬಾರ್ದು ಪ್ರಾಣಿ ಸಹಿತವಾಗಿ ಅಂತ. ಹಾರಿ ಬರ್ತಾನೆ ಅಂತ ನಮ್ಮ ಕಳ್ಳ ಅಂತಲೇ ಅರ್ಥ ಅಲ್ವಾ? ಅದು ಬೇಕಿದ್ರೆ ಪ್ರಾಣಿ ಆಗ್ಲಿ ಕಳ್ಳ ಪ್ರಾಣಿ ಅಂತ ಲೆಕ್ಕ. ಆಗ ಒಂದೇ ಅಲ್ಲ ನಿನ್ನ ಚೋರ ಬುದ್ಧಿಗೆ ಸರಿಯಾದಂತಹ ಉತ್ತರವನ್ನ ಶರಮುಖದಲ್ಲಿ ಕೊಡ್ತಾನಂತೆ. ಯಾರು? ನೀನು. ನಾನು ಮಾಡ್ತಾನೆ ಯುದ್ಧದಿಂದ. ಹೌದು. ಸ್ತ್ರೀಯರೊಡನೆ ಯುದ್ಧ ಸ್ತ್ರೀಯರೊಡನೆ ಯುದ್ಧವು
ನಿಜವೋ ಮಾಡ್ಬಾರೆ ಮಾದ ಹೇಯವೊಪ್ಪುವುದು ಹೇಯ ಒಪ್ಪುವುದು ನಿಜವೋ ಸಾಯಬೇಡ ಕಟ ಹಿಂದಕ್ಕೆ ಹೋಗು ನಿನಗೆ ಸಾಯಬೇಡ ಕಟ ಸಾಯಬೇಡ ಕಟ ಹಿಂದಕ್ಕೆ ಹೋಗು ನಿನಗೆ ಹಿಂದಕ್ಕೆ ಹೋಗು ನಿನಗೆ ಉಪಾಯವ ಬೇಡುವೆನು ಉಪಾಯವ ಬೇಡುವೆನು 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 ಸಾಯಬೇಡ ಕಟ ಹಿಂದಕ್ಕೆ ಹೋಗು ನಿನಗೆ ಉಪಾಯವ ಬೇಡುವೆನು ಉಪಾಯವ ಬೇಡುವೆನು ಉಪಾಯವ ಬೇಡುವೆನು ಅಲ್ಲ ಸಾಡು ಸರ್ವತ್ತು ಸಾಯಬೇಡ ಕಟ ಹಿಂದಕ್ಕೆ ಹೋಗು ನಿನಗೆ ಉಪಾಯವ ಬೇಡುವೆನು ಉಪಾಯವ ಬೇಡುವೆನು ಸ್ತ್ರೀಯರೊಡನೆ ಯುದ್ಧವೋ ಮಾಡುವೆ ಮನ ಹೇಯವೊಪ್ಪುವುದು ನಿಜವೋ ಮಾಡುವೆ ಮನ ಹೇಯವೊಪ್ಪುವುದು ನಿಜವೋ
ನಿಜವೋ ಓ ಹೆಣ್ಣೆ, ನಿನ್ನೊಟ್ಟಿಗೆ ಯುದ್ಧವನ್ನು ಮಾಡಬೇಕು, ಆಡಬಾರದು ಅಂತಲ್ಲ, ಈ ಮೊದಲೇ ಮಾಡಿದವ. ನಾವು ಕುಶಲಗಿಂತ ಮೇಲೆ ಎನ್ನುವುದನ್ನು ಸ್ಥಾಪಿಸುವುದಕ್ಕೆ ಹೊರಟವರು, ಹೇಗಿರಬಹುದು ಅಂತ ನೋಡುವುದಕ್ಕೆ. ಆದ್ರೆ ಗೊತ್ತಾಯ್ತು, ಏನು ಗೊತ್ತಾಯ್ತು? ಒಂದೇ ಪೆಟ್ಟಿಗೆ ನಿಮ್ಮವಳು ಓಡಿ ಹೋಗಿದ್ದಾಳೆ. ಅರಸಿಗೂ ಆಳಿಗೂ ಒಂದೇ ರೀತಿಯಾದಂತ ಆದಗೋಲಲ್ಲ. ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ. ಅವಳೇನು ಕಡಿಮೆಯವಳಲ್ಲ, ಸೇನಾಧಿಪತಿ. ಹೌದು ಆ ಸ್ಥಾನ ಯಾವುದದು? ಉಳಿದವರಿಗಿಂತ ಹೆಚ್ಚು ಅಂತಲೇ ಅಲ್ವ? ಹೌದು ಅಂತವಳೆ ಓಡಿದ್ದಾಳೆ ಎಂಬಲ್ಲಿ ಹಾ ಬಹುಶಃ ನೀವೆಲ್ಲ ಒಂದೇ ಸಾಲ. ಅದಲ್ಲ. ನಿಮ್ಮೊಟ್ಟಿಗೆ ಯುದ್ಧ ಮಾಡಿದ್ರೆ ಹೇಗೆ ಬರ್ತದೆ? ಹೇ ಅಂತ ಮತ್ತೆ ಯಾಕೆ ಹೇಳ್ತೀಯ? ಯಾಕೆ ಗೊತ್ತಾ? ಹಾ. ಹೇಗೂ ನೀವು ತಿನ್ನುವುದು, ಏ, ನಾವು ಕೊಡುವುದು. ಬಂದಿರುವಂತಹ ನೀನು ಇಲ್ಲಿ ಯುದ್ಧ ಮಾಡುವ ಹೆಣ್ಣು ಅಂತ ತಿಳಿದು ಸಹಿತವಾಗಿ ಹಾ. ಸ್ತ್ರೀಯರನ್ನ ಯುದ್ಧವು ಹೇಗೆ ಅಂತ ಮತ್ತೆ ಯಾಕೆ ಹೇಳುದು? ಕಾರಣ ಉಂಟೇ ಉಂಟು. ಏನು? ನಾ ಬರುವ ಉದ್ದೇಶ ಹಾ. ಗಂಡಸರನ್ನು ಕಂಡ್ರೆ ಆಗುವುದಿಲ್ಲ. ಹಾ. ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಿ. ದೌರ್ಜನ್ಯ ಅಲ್ಲವೇ ಅಲ್ಲ, ಹಾ. ಸಮಾನತೆಯನ್ನು ಕಾಪಾಡಿಕೊಳ್ಳುವಂತಹ ಪ್ರಯತ್ನ ನಮ್ಮದು. ಆಹಾ. ಆಹಾ. ಸಮಾನತೆ ಆಗುವುದು ಯಾವಾಗ? ಯಾವಾಗ? ಗಂಡು ಹೆಣ್ಣು ಎರಡು ಇದ್ದು ಹ್ಮ್. ಎರಡು ಒಂದೇ ರೀತಿಯಲ್ಲಿ ಹಾ. ಒಂದೇ ಸಮನಾಗಿ ಹಾ. ಪ್ರಪಂಚ ಮುಖದಲ್ಲಿ ಕಾಣಿಸ್ತಾ ಇದ್ರೆ ಹಾ. ಅದು ಸಮಾನತೆ ಆಗ್ತದೆ. ನಾವು ಪ್ರತ್ಯೇಕತೆಯನ್ನು ಕಾದ್ಕೊಂಡಿದ್ದೇವೆ ಅಷ್ಟೇ. ಅದು ಪ್ರತ್ಯೇಕತೆ ನಿಮ್ಮ ಲೆಕ್ಕದಲ್ಲಿ ಆಗಿರಬಹುದು, ಹೌದು. ನಮ್ಮ ಲೆಕ್ಕದಲ್ಲ. ನಿಮ್ಮ ಲೆಕ್ಕ ನಾವು ಬರುವುದಿಲ್ಲ, ಅದನ್ನು ಪ್ರಶ್ನಿಸುವುದಕ್ಕಾಗಿ ನಾವು ಲೆಕ್ಕಕ್ಕೆ ಸಿಗುವುದೂ ಇಲ್ಲ. ತೊಂದರೆ ಇಲ್ಲ, ಹಾ. ನಮ್ಮ ಲೆಕ್ಕದ ಒಳಗೆ ನಿಮ್ಮನ್ನು ತರ್ತೇವೆ. ಅದು ಪ್ರಶ್ನಿಸಲು ಬರುವುದಿಲ್ಲ ಅಂತ. ಹಾಗಾಗಿ ನಾವು ದಿಗ್ವಿಜಯವನ್ನು ಮುಂದುವರಿಸಿಕೊಂಡು ಈ ನಾಡನ್ನು ಪ್ರವೇಶ ಮಾಡಿದ್ವಿ. ಸರಿ ನೋಡು, ಓ ಸಾಯಬೇಡ ಕಟ್ಟ. ಹಾ ಇದಕ್ಕೆ ಹೋಗು, ಹಿಂದೆ ಹೋಗು. ತಪ್ಪಾಯ್ತು. ಇಲ್ಲ, ನಿನಗಿಲ್ಲ. ಇಲ್ಲ ಇದ್ದವಳು ನಿನ್ನ ಹಿಂದಕ್ಕೆ ಕಳಿಸ್ತಾನೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ಟ. ಒಬ್ಬರಾಗಿ ಮತ್ತೊಬ್ಬರು ಅಂತ ಅರ್ಥ ಮಾಡ್ಬಿಟ್ಟ. ಅರ್ಧವರು ಒಂದೇ ನಿಂತು ನಾವು ಕೇಳಿದ್ದೀವಿ, ಬಂದವರು ಇಬ್ಬರು ಹುಡುಗರು ಎನ್ನುವುದಾಗಿ. ಒಬ್ಬನ ಸ್ಥಿತಿ ಹೀಗೆ ಅಂತಾದ್ರೆ ಇನ್ನೊಬ್ಬ ಹೇಗೆ ಅಂತ ನೋಡ್ಬೇಕು. ನಾವು ಸ್ವಲ್ಪ ಮರೆಯಲ್ಲಿ ನಿಂತು ಅವನು ಕಾಯಿಸಲಿದ್ದೇವೆ. ನಿಂತು ನಾಡುತ್ತಲಿರಲು ತಾಳ್ದತ್ಯಂತ ವ್ಯತೆ ಮಾರ್ತಾಂಡ ತೇಜನು ಸಂತವಿಸದೈ ತಂದು ಕಳವಳಿಸುತ್ತ ದುಃಖಿಸಿದ. ಆ ಆ ತಮ್ಮ, ಹಾ ತಮ್ಮ ಮಾತಾಡೋ. ಏನು ಇದು? ಆ ತಮ್ಮ ಮಾತಾಡೋ. ಪ್ರೀತಿಯೋ ಎನ್ನನೆ ನೋಡೋ ತಮ್ಮ. ಯಾತಕ್ಕೆ ಈ ಪರಿ ಮೌನ? ಯಾತಕ್ಕೆ ಈ ಪರಿ ಮೌನ? ಕಾಪಿಸಿದ ನಿನ್ನ ತಮ್ಮ. ತಮ್ಮ, ಏನಾಗಿ ಹೋಯ್ತು ನನಗೆ? ನಾವಿಬ್ಬರು ಒಟ್ಟಾಗಿ ಛಲದ ಮಾತುಗಳನ್ನ ಆಡುತ್ತಾ ಹೋರಾಟದ ಕಣಕ್ಕಿಳಿದು ಜಯವನ್ನು ಪಡೆಯಬೇಕಿರುವಂತ ಆಸೆಯಿಂದಲಾಗಿ ನಡೆದ್ರೆ ಈ ಕ್ಷಣಕ್ಕೆ ಒಬ್ಬಳ ಹೆಣ್ಣಿನ ಬಾಣಕ್ಕೆ ತುತ್ತಾಗಿ ಮಣ್ಣಲ್ಲಿ ಮಣ್ಣಾಗಿ ಬೀಳುವಂತ ಪರಿಸ್ಥಿತಿ ನಿನ್ನ ಪಾಲಿಗೆ ಬಂದು ಹೋಯ್ತು. ಅನುದಿನವೂ ಅನುನಿತ್ಯವೂ ನಾವು ಪೂಜಿಸಿ ಅರ್ಚಿಸಿ ಆರಾಧಿಸುವಂತ ಆ ಹರಿಯ ಅನುಗ್ರಹವು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯ್ತ. ತಪ್ಪ ಇಲ್ಲ ತಪ್ಪ, ನಿನ್ನ ಮುಖ ಎನ್ನುವುದು ಕಪ್ಪಡಿರ್ತಾ ಉಂಟು. ಹಾಗಿದ್ರೆ ನಾವಿಬ್ಬರು ಒಟ್ಟಾಗಿ ಹೊರಟು ನಿಂತಿರುವಂತ ಕಾರ್ಯ ಇಲ್ಲಿಗೆ ನಿಂತಿದ್ದ. ನಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಬರಿದಾಗಿ ಹೋಯಿತು. ಇಲ್ಲ ತಮ್ಮ, ನಿನ್ನನ್ನು ಬಿಟ್ಟು ನಾನು ಪುರವನ್ನ ಸೇರಲಾರೆ. ತಂದೆಗೆ ಯಾವ ಬಾಯಿಂದ ಉತ್ತರವನ್ನ ಕೊಡಲಿ? ಜಯಸಿರಿಯನ್ನ ಪಡೆಯಬೇಕಿರುವಂತ ನಮ್ಮ ಆಸೆ ಇಲ್ಲಿಗೆ ಕಮರಿ ಹೋಯಿತು. ಇಲ್ಲ ತಮ್ಮ, ಹೇಳು ತಮ್ಮ, ನೀನು ಮಾತಾಡು ಮಾತಾಡು. ಓಯ್. ಚಿತ್ತ ಮರುಗುತ್ತಿರಲಾಗ ನಡೆದ ಕಥೆಯೋ. ಎಂದೀ ಪರಿಯೊಳ್ ದುಃಖದಿ ನೊಂದಿಯ ಮಾರ್ತಾಂಡ ತೇಜನ ನೋಡ
ನೋಡುತ್ತಲೋ ಈ ಪರಿ ದುಃಖದೊಳಂ ನೊಂದೆಯ ಮಾತಾಂಡ ತೇಜದ ನೋಡುತ್ತಲೋ ಸುಂದರನೊಳ್ ಮನಸೋ ಮನಸೋರುತ ಎಂದಳು ಮನದಿ ಭ್ರಮರ ಕುಂತಳೆ ಅರಯಾಲಿವನು ಸುಂದರ ಪುರುಷ ಸುಂದರ ಪುರುಷ ಈತ ಸ್ಮರಣಂತೆ ತೋರ್ಪ ಮದಕ್ಕೆ ಹರುಷ ಈತ ಸ್ಮರಣಂತೆ ತೋರ್ಪ ಸ್ಮರಣಂತೆ ತೋರ್ಪ ಮನಗೆ ಹರುಷ ಸುಂದರ ಪುರುಷ ಮನಗೆ ಹರುಷ ಆಹಾ ಮೊಗದಿ ನಗಿಸೋಸುವುದು ಆಹಾ 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 ಮೊಗದಿ ನಗಿಸೋಸುವುದು ನಗಿಸೋಸುವುದು ಸೋಸುವುದು ಇವನ ದೇಹ ಸುವರ್ಣ ಕಾಂತಿಯ ಬೀರುವುದು ಇವನ ದೇಹ ಸುವರ್ಣ ಕಾಂತಿಯ ಬೀರುವುದು ಆಹಾ ಮೊಗದಿ ಸೂಸುವುದು ಇವನ ದೇಹ ಸುವರ್ಣ ಕಾಂತಿಯ ಬೀರುವುದು ಇವನ ದೇಹ ಸುವರ್ಣ ಕಾಂತಿಯ ಬೀರುವುದು ಅರರೆ ಅಮ್ಮಮ್ಮ ಅರರೆ ಅಮ್ಮಮ್ಮ ಅಮ್ಮಮ್ಮ ಅರರೆ ಅರರೆ ಅಮ್ಮಮ್ಮ 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 ಅರರೆ ಯಾರಿವನು ಸುಂದರ ಪುರುಷ
ಇವನು ಪುಟ್ಟು ತಲಿಯುವುದು ಎನ್ನ ಸಾಹಸ ನಡೆಸಿದರೆ ನವುದು ಎನ್ನ ಸಾಹಸ ನಡೆಸಿದರೆ ಏನುವುದು ಎನ್ನ ಸಾಹಸ ನಡೆಸಿದ ಏನುವುದು 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 ಆದರೆ ಯಾರಿವನು ಸುಂದರ ಪುರುಷ ಆ ಆ ಏನಾಯ್ತು ಅಂತ ನಂಗೆ ಗೊತ್ತಾಗಿಲ್ಲ. ಮುಖದಲ್ಲಿ ಸೂಸು ಬಂದಿರುವಂತ ಈ ಏನು ಗೆಲ್ಲಿದ್ದೇನೆ. ಮುಂದೆ ಯಾರು ಬರ್ತಾರು ಅಂತ ಯೋಚಿಸ್ತಿರುವ ಸಂದರ್ಭಕ್ಕೆ ಇವನೊಬ್ಬ ಬಂದಲ್ಲ. ಮುಖದಿಂದ ಹಾಗೆ ಸೂಸುವುದು. ಇವನು ನೋಡ್ತಾ ಇದ್ದ ಹಾಗೆ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳು ಸುಧಾರಿಸ್ಕೊಳ್ಳಿ ಕೆಲವು ಹೊತ್ತು ಬೇಕಂತ ಇದೆ. ಈ ಸಂದರ್ಭಕ್ಕೆ ಈ ಸಮಯಕ್ಕೆ ಸುಧಾರಿಸ್ಕೊಳ್ಳಿ ಕೆಲವು ಹೊತ್ತು ಬೇಕೇ ಸ್ವಾಮಿ.
ನಮ್ಮ ಈ ಪ್ರಾಯಕ್ಕೆ ಹೌದೌದು ಅನುಮಾನವೇ ಇಲ್ಲ. ಹಾಗಂತ ಇವನ ಮೈ ಸುವರ್ಣ ಕಾಂತಿಯನ್ನು ಹೊರಹೊಮ್ಮಿಸ್ತಾ ಇದೆ. ಮುಗದಿ ನಗೆ ಸೂಸುವುದು. ಕೆಲವರಿಗೆ ಹಾಗೆ ಸ್ವಾಮಿ, ಎಷ್ಟೇ ಸಿಟ್ಟು ಬಂದಿರಲಿ ಮುಖದಲ್ಲಿ ನಗು ಮಾಸುವುದಿಲ್ಲ. ಅದು ಅವನ ಅಂತರಂಗವನ್ನು ಸೂಚಿಸ್ತದೆ. ಅವ ಎಷ್ಟು ಒಳ್ಳೆಯವ ಎನ್ನುವುದನ್ನು ಅವನ ಮುಖದಿಂದ ನಾವು ಸೂಚಿಸಬಹುದು, ಗುರುತಿಸಬಹುದು. ಇವು ಯಾರಾಗಿರಬಹುದು? ಬಂದಿರುವವ ಬಿದ್ದಿದ್ದಾನೆ, ಅವ ಸಾಯ್ಲಿ. ಅವನನ್ನು ನೋಡ್ಕೊಂಡು ಇವ ಓಡೋ ಅಂತ ಹೊರಡ್ತಾ ಇದ್ದಾನೆ. ಒಳುವಾಗ್ಲೇ ಇವನ ಮುಖ ಎಷ್ಟು ಚಂದ, ಇನ್ನು ನಕ್ಕಲಿನ ಎಷ್ಟು ಚಂದ. ಆಹಾ ಹಾ ಹಾ ಹಾ, ಅನುಮಾನವೇ ಇಲ್ಲ. ಬಂದಿರುವ ಇವನನ್ನು ಕಾಣ್ತಾ ಕಾಣ್ತಾ ಇದ್ದ ಹಾಗೆ ಮೋಹ ಇವನನ್ನು ಬುದ್ಧಿಯಲ್ಲಿ ಗಂಡಸರನ್ನು ಇಲ್ಲಿವರೆಗೆ ನೋಡ್ಲಿಲ್ಲ. ನಾವು ನೋಡ್ಲೇ ಇಲ್ಲ ಅಂತ ಅಲ್ಲ, ಇಂಥವರನ್ನು ನೋಡ್ಲಿಲ್ಲ. ನೋಡ್ತಾ ಇದ್ದ ಹಾಗೆ ಹೌದು ಮೋಹ ಹುಡ್ತಾ ಇದೆ. ಇವನಲ್ಲಿ ನನ್ನ ಸಾಹಸವನ್ನು ಮರೆಸುವುದಕ್ಕೆ ಮುಂದಾದ ನಾನು ಮೂರ್ಖನ್ನು ತರಿಸಿಕೊಳ್ಳುವುದಿಲ್ವೇ? ಹಾಗಾದ್ರೆ ಏನ್ ಮಾಡುವುದು? ಇವನಲ್ಲಿ ಯುದ್ಧ ಮಾಡುವುದಲ್ಲ, ಇವನಲ್ಲಿ ಮಾತಾಡ್ಬೇಕು. ನಾವು ಮಾತಾಡ್ಬೇಕು ಅಂತ ನಾವು ಮಾತಾಡುವ ಸ್ಥಿತಿಯಲ್ಲಿಲ್ಲ. ನಾಳೆ ಹೋಗಿ ಮಾತಾಡಿಸ್ತೇನಂತೆ. ಓ ನೀನಾ ಮಾತನಾಡು ಮತಿವಂತ ಪ್ರೀತ ಮಾತನಾಡು ಮಾತನಾಡು ಮತಿವಂತ ಪ್ರೀತ ಮತಿವಂತ ಪ್ರೀತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ಮಾತನಾಡು ಮತಿವಂತ ಪ್ರೀತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ಮಾತನಾಡು ಮಾತನಾಡು ಮತಿವಂತ ಪ್ರೀತ ಮಾತನಾಡು ಮಾತಾಡು. ಸತ್ಮಿತಿದ್ದಾನೆ ಅವನ ನೀವು ಮಾತಾಡುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲೆಲ್ಲ ಮಾತಾಡಬೇಕಾದ್ದು ನನ್ನಲ್ಲಿ. ಓ ಸುಗುಣವಂತ, ನಿನ್ನ ದುಗುಡ ವಿಪರೀತವಾಯಿತು. ಈ ಕಡೆಗೆ ನೋಡು, ನನ್ನಲ್ಲಿ ಮನ ಮಾಡು, ಒಂದೆರಡು ಮಾತಾಡು. ಓ ತಮ್ಮ ಮಾತಾಡೋ ಒಂದಾದ್ರು ನೀವು ತಮ್ಮ ಅನ್ಬೋದಾಯ್ತು. ಅವನನ್ನು ನಾನು ಹೊರತುಡಿಸಿದ್ದೇನೆ, ತಿಳಿಯದೆ ಎಸಗಿದ ತಪ್ಪನ್ನು ಕ್ಷಮಿಸು. ಹಾಗಾಗಿ ನನ್ನನ್ನು ಮನ್ನಿಸು, ಒಡಗೂಡು, ಒಂದು ಮಾತಾಡ. ಓ ತರುಣಿ, ಶಾಂತಿನಿ ಯಾರೆಂಬುದು ಶಾಂತಿನಿ ಯಾರೆಂಬುದು ನನಗೆ ಸಂತೋಷವಾದ ಮಾತು ಇತ್ತವಳು ಕೊಡಗಿದ್ದುದು ನೆವೋ ನಿಜ ಎಂದೆಂದು ತಿಳಿದು ಅಂತೆ ನೋಡಿದ್ಯಾ ನನ್ನ ಪರಿಸ್ಥಿತಿಯನ್ನ ಕಂಡು ನೀನು ಸಂತೋಷ ಪಡ್ತಾ ಇದ್ದಿ. ತಮ್ಮನನ್ನ ಕಳೆದುಕೊಂಡಿದ್ದೇನೆ ಎನ್ನುವಂತ ದುಃಖದಲ್ಲಿ ನಾನಿರುವಂತ ಸಂದರ್ಭ ಯಾರು ಯಾರು ಎನ್ನುವ ಹಾಗೆ ಪ್ರಶ್ನೆ ಮಾಡ್ತೀನಿ. ಈಗ ಅದನ್ನೆಲ್ಲ ಕೇಳುವುದಕ್ಕೆ ಇವನಿಗಾಗಿರುವಂತ ಪರಿಸ್ಥಿತಿಗೆ ಕಾರಣೀಕರ್ತರು ನೀನೆನ್ನುವುದು ನನಗೂ ಅರ್ಥ ಆಗಿದೆ. ಅಷ್ಟನ್ನ ಹೇಳುವ ನೀನು ಯಾರು ಎನ್ನುವುದು ಬೇಡ. ಯಾಕೆ ಸನಾತನ ಎನ್ನುವುದು ಎನ್ನ ಮಾತಿದುವೆ ಬಂದಿರುವೆ
ನಿನ್ನ ರೂಪಗಳು ಪ್ರಮಿಸಿದ ಬಂದಿರುವುದು ನಾನು ಯುದ್ಧಕ್ಕೆ ನಾನೇ ಇಲ್ಲ. ನಿನ್ನ ರೂಪನ್ನು ನೋಡಿ ಸಂಪೂರ್ಣವಾಗಿ ಸೋತು ಹೋಗಿದ್ದೇನೆ. ನನ್ನನ್ನು ಸ್ವೀಕರಿಸಯ್ಯ, ನನ್ನನ್ನು ಸ್ವೀಕರಿಸು. ಈ ಪರಿಸ್ಥಿತಿಯಲ್ಲಿ ನೀನು ಹೇಳುವುದಕ್ಕೂ ಇಲ್ಲಿ ಆಗಿರುವ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವುದಾದ್ರೂ ಹೇಗಿರುವುದು ಬೇಡ. ಅವನು ಏನು ಹೊರತು ನಿಮಗೆ ಅಯ್ಯೋ ತಮ್ರನ್ನು ಬಿಟ್ಟು ಹೇಗಿರ್ಲೇ ಹೀಗೆ ಬಿಸ್ತೇನೆ. ಎಲ್ವ ಸಮಯದಲ್ಲಿ ಮೂರ್ಛೆಯ ಸರಳ ತೊಡಬೇಡ ಕಟ, ಸರಳ ತೊಡಬೇಡ ಕಟ, ನಮ್ಮನು ಶರಣೆನುತ ಮೊರೆ ಹೊಕ್ಕ ನಾರಿಯನು. ಸರಳ ತೊಡಬೇಡ ಕಟ, ನಮ್ಮನು ಶರಣೆನುತ ಮೊರೆ ಹೊಕ್ಕ ನಾರಿಯ. ದುರದೊಳಗೆ ದೊರೆಗಳಿಗ್ಯಾವ ನೀತಿದು. ಬೇಡ ಬೇಡ ಸರಳತನ ಬೇಡ, ಸರಳ ಬಿಡಬೇಡ. ಹೊತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮ. ಅವಳಿ ಅಂತ ಹೇಳಿದ ಕಣ್ಣು ಮುಚ್ಚಿಕೊಂಡು ಹೊಡೆಯೋದ್ರೊಳಗೆ ಹೋಗ್ತಿದೆ. ಪ್ರಸಂಗ ಅಂತೂ ಬದಲಾಗಲಿಲ್ಲ. ನೀ ತಲೆ ಬಿಸಿ ಮಾಡೋದು ಬೇಡ. ನಿಮ್ದಾಗಿಲ್ಲ ಇಲ್ಲಪ್ಪ, ನೀ ಮೊಲಗೆದ್ದಾಗುರಿಂದ ಪ್ರಸಂಗ ಹೇಗುಂಟ ಹಾಗೆ ಉಂಟು. ಹೊತ್ತಿಗೆ ಅಂತ ಅವಳಿ ಅಂತದ್ದು ಹೇಳ್ತಾನೆ. ಆದ್ರೆ ಶರಣು ಬಂದವರ ಮೇಲೆ ಶರಣನ್ನ ತೊಡುವುದು ನಮ್ಮಂತ ಕ್ಷತ್ರಿಯರಿಗೆ ಉಚಿತವಾದಂತ ಕಾರ್ಯ ಇದಲ್ಲ. ಮತ್ತೆ ಮಾಡ್ಬೇಕು. ನಿನ್ನನ್ನ ಕಳೆದುಕೊಂಡಿದ್ದೇನೆ ಅನ್ನುವಂತ ದುಃಖದಲ್ಲಿ ನಾನಿದ್ದದ್ದು ಹೌದಾಗಿತ್ತು. ಆದ್ರೆ ಯಾಕೆ ನೋಡು, ಆ ದೇವರ ಕೃಪೆ ನಮ್ಮ ಮೇಲಿದೆ. ಅವಾಗ ಹೇಳ್ದ ಅವಳು ಹಾಗೆ ನೀನು ಮತ್ತೆ ಹಾಗೆ ಹೀಗೆ ಒಂದೇ ಅರ್ಥ ಬರಲ್ಲ ಅರ್ಥ ಮಾಡಿದ. ಈಗ ಹೇಗೆ ಮೂರ್ಛಾವಸ್ಥೆಲಿದ್ದು ನೀನು ಎಲ್ಲಿ ಬರುದ? ಶರಣು ಬಂದವರನ್ನ ನಾವು ರಕ್ಷಣೆ ಮಾಡ್ಬೇಕು. ಅದಕ್ಕೆ ಸೇನಾನಿ ಆದ್ರೆ ನಾನು ಮಂತ್ರಿಣಿ ಭ್ರಮರ ಕೊಂತಾರೆ. ನೀನು ಯಾರೇ ಆಗಿರು ಹಾಗಂತ ಯಾರು ನಾ ಅಂತ ಕಟ್ಕೊಳ್ತೇನೆ ಅಂತ ನೀನು ಬರ್ಕೊಟ್ಟಿದ್ದೆ. ಈಗ ಹಾಗೆ ಪರಿಚಯ ಇಲ್ಲ, ಗುರುತು ಪರಿಚಯ ಇಲ್ಲ, ಕಟ್ಕೊಡೋದು ಅಪಾಯ ನಿಂಗೆ ಗೊತ್ತಿಲ್ಲ. ಈಗ ಅದಕ್ಕಾಗಿ ಆಗ್ಲಿಕ್ಕಿಲ್ಲ. ಈಗ ನಿನಗೆ ಏನು ಸಿಕ್ಕಾಗೋಯ್ತಾ? ಯಾರು ಹೇಳಿದ್ದ? ನಾವು ಒಪ್ಕೊಳ್ಳಿಲ್ವಾ ಇನ್ನು? ಪುಣ್ಯಾತ್ಮ, ಇವರು ಮಹಾಮಾಯಾವಿಗಳು ಎಂತೆಂತ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಲ್ಲ ಮತ್ತೆ ಘೋರ ಘೋರ ರೂಪವನ್ನು ಮರೆಸಿ ಬಂದದ್ದಲ್ಲ. ಅಲ್ಲ, ನೀವು ಯಾವ ರೂಪ ಮರೆಸಿ ಬಂದದ್ದು ಬೇಡ, ನೀವು ಬೇಡ, ನಿಮ್ಮ ಸಹವಾಸು ಬೇಡ. ಕಳೆದುಕೊಂಡಿರುವ ನನ್ನ ತಮ್ಮೊಬ್ಬ ಸಿಕ್ಕದ ಸಾಕು. ನೀವು ಬೇಡ, ನಾ ಬಿಡ್ಬೇಕಲ್ಲ. ಯಾರು ನಾನು. ಮತ್ತಿನ್ನು ಹೆಚ್ಚೊತ್ತು ನಾವಿಲ್ಲ ನಿಂತು ನಮಗೆ ಅಪಾಯ ಕೊಟ್ಟಿದ್ದೆ. ಅವಳು ಬೇಡ, ನಾ ಯಾರು? ನಿಮ್ಗೆ ರಕ್ಷಣೆ ಹೊಣೆಗಾರಿಕೆ ಉಂಟು. ಯಾರಿಗೆ? ನಿಮಗೆ ನಾನು ನಿಮ್ಗೆ ಶರಣ ಬಂದವಳಲ್ವಾ? ನೋಡುವುದಾ? ಇಂಥದ್ದೇಳೆ ನಮ್ಗೆ ಕೊಟ್ಟಾಕು. ಆಯ್ತಪ್ಪ, ಆಯ್ತಪ್ಪ. ನೀನು ಶರಣು ಬರ್ತಿ ಅಂತಾದ್ರೆ ಕ್ಷತ್ರಿಯರಾಗಿ ನಿಮ್ಮಂತವರನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮದುಂಟು. ಇನ್ನು ಆ ಪಕ್ಷ ಅಲ್ಲ, ಇವತ್ತಿನಿಂದ ನೀನು ನಮ್ಮ ಪಕ್ಷ ಬಾ. ಹೀಗೆ ನಿನಗೆ ನೀವು ಹೋಗ್ಲೇ ಇಲ್ಲ. ನಾನು ಅದನ್ನ ನೋಡ್ತಾ ಇದ್ದೇನೆ. ನೀ ಅರ್ಥ ಬಿಟ್ಟು ಓಡಿ ಹೋಗುದ? ನೀನು ಓಡಿ ಹೋಗುದಲ್ಲ ಸರಿಯಾಗಿ ಹೋಗ್ತಾ ಇದ್ದೆ. ಸರಿ ಹೋಗ್ತಾ ಇದ್ದೆ. ಎಂತದು? ಅವರೊಟ್ಟಿಗೆ ಯುದ್ಧ ಮಾಡುವ ಬದಲಾಗಿ ಓಡಾಡ್ತಾ ಇದ್ದಾಳೆ ಅವರೊಟ್ಟಿಗೆ. ನಿನಗೊಂದು ಸತ್ಯ ಹೇಳ, ನಿನಗೇನಾದ್ರೂ ಉದ್ಧಾರ ಆಗ್ಬೇಕು ಅಂತಿದ್ರೆ ಅವಳ ಜೊತೆ ಬಿಡು, ನನ್ನ ಜೊತೆ ಬಾ. ನಿನಗೆ ಯಾವಾಗ ತಲೆ ಹಾಳಾದದ್ದು? ತಲೆ ಹಾಳಾದ ಬಂದವರೆಲ್ಲ ಹಾಗೆ ಹೇಳಿದ್ರು. ಆಮೇಲೆ ಹೇಳಿದ್ರು ನಮಗೆ ಇಷ್ಟು ದಿವಸ ಗೊತ್ತೇ ಆಗ್ಲಿಲ್ಲ, ಈಗ ಗೊತ್ತಾಗ್ತಾ ಉಂಟು. ನಿನಗೆ ಸಂಪೂರ್ಣ ತಲೆ ಹಾಳಾಗಿದೆ. ಹೌದಾ? ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಈಗ ಆ ಮಹಾರಾಣಿಗರು ಹೋಗಿ ಹೇಳ್ತೇನೆ. ಇದೇ ಮಾಡುದಾಯ್ತು ನೀವು. ಅಂತ ಒಳ್ಳೆ ಇಟ್ಕೊಳ್ಳುದು ಅವಳೆಲ್ಲವ. ಅದಲ್ಲ, ಸುದ್ದಿವಾಹಕರೇ ಇರುವುದೆಲ್ಲವ. ನಿನಗೆ ಅರ್ಥ ಎಲ್ಲ ಹೀಗೆ ಬಿಸಾಡುವುದು, ಎಲ್ಲ ಸುದ್ದಿ ತಗೊಳ್ಳುದು. ಹೌದಾ? ನೀ ಬರ್ತೀಯ ಇಲ್ವಾ ಹೇಳಿ? ನೀ ಬರ್ತಾ ಹೋದ್ರೆ ನಾ ಹೋಗುದೇ ಈಗ. ಹೋಗಿ ನೀನು ಹೇಳ್ತೇನೆ, ಬಿಡುವುದಿಲ್ಲ ನೀನು.
ಮಾಡುವಂತಹ ಸಂದರ್ಭದಲ್ಲಿ ನಾನೊಬ್ಬನ ಅಬ್ಬಾತದಲ್ಲಿ ಹೋರಾಟವನ್ನು ಮಾಡಿದೆ. ಅವನಲ್ಲಿ ಕೈ ಸೋತೆ. ಆಗ ಭ್ರಮರ ಕುಂತಳೆ ಬಂದಳು. ಅವನನ್ನು ಗಾರುಗೇರಿಸಿದಳು. ಫಲ ಆಮೇಲೆ ಏನಾಯ್ತು? ಆ ನಂತರದಲ್ಲಿ ಇನ್ನೊಬ್ಬ ಯುದ್ಧ ಮಾಡುವುದಕ್ಕಾಗಿ ಬಂದ. ಆದ್ರೆ ಭ್ರಮರ ಕುಂತಳೆ ಅವನಲ್ಲಿ ಯುದ್ಧವನ್ನ ಮಾಡಲಿಲ್ಲ. ಅದರ ಬದಲಾಗಿ ಅವನ ಮೋಹಕ ಸೌಂದರ್ಯಕ್ಕೆ ಮರುಳಾಗಿ ಅವನೊಟ್ಟಿಗೆ ಓಡಿ ಹೋಗ್ತಾನೆ. ಅಯ್ಯೋ ಮತ್ತಳಿಗೆ ಕೊನೆಯ ಮತಿ ಭ್ರಮಣ ಯಾವುದು ಎಂಬುದನ್ನು ನನ್ನ ಗಮನ ಮುಖ ದಕ್ಕಿಸಲು ಫಳಫಳವಾಯಿತು ಭುವನ ಕ್ಷಯ. ಅಮ್ಮವನ ಮಂತ್ರಿಣಿ ಭ್ರಮಣ ಕುಂತಳಿಗೆ ಈ ಪರಿ ಬುದ್ಧಿ ಭ್ರಮಣೆಯಾಗಿ ಹೋಯಿತೆ ಆಗಿದ್ರೆ ಅಯ್ಯೋ ಅಯ್ಯೋ ಮನಗುಂದು ತಲಿ ಬೇಡಳು ವಿನಯರೊಡಗೂಡಿರುವ ಸತಿಯಳೋ ತಮುಜ ಮೋಷಕ್ಕೆ ತೀಗಗಳಿವೆನು ಧನವನೇನು ನನ್ನ ಮಂತ್ರಿಣಿ ಎಂಬಂತ ಅತಿಯಾದ ವಿಶ್ವಾಸ ಅಲ್ಲವೇ ಅವಳಿಗೆ? ಅತಿಯಾದಂಥ ಸ್ವಾತಂತ್ರ್ಯವನ್ನು ನಾನು ಕೊಟ್ಟವಳು. ಆದ್ರೆ ನನ್ನ ಆತ್ಮೀಯಳಂತ ಭ್ರಮರ ಕುಂತಲೆ ಈ ಪರಿಯಾಗಿ ನನ್ನ ಮೂಗನ್ನ ಕತ್ತರಿಸಿ ಕೈಯಲ್ಲಿ ಕನ್ನಡಿ ಕೊಟ್ಟು ಬಿಟ್ಲಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮಾಡ್ಲಿ ನನ್ನ ಸ್ವಾಭಿಮಾನದ ವೃಕ್ಷವನ್ನೇ ಕತ್ತರಿಸಿ ಬಿಟ್ಲವಳು. ಇಲ್ಲ, ಮತ್ತೆ ಬದುಕಲಾರೆ ಎಂಬಂತ ವ್ಯಥೆ ಯಾಕಂತೆ ಇಷ್ಟೆಲ್ಲ ಮಾಡಿದ್ದು ಮಂತ್ರಿಣಿ ಭ್ರಮರ ಕುಂತಲೆ ಅಲ್ಲವೇ? ಮನದೊಳಗೆ ನಿಶ್ಚಯಿಸಿ ತಕ್ಷಣ ಗ್ರಹ ಒಳವಾರೇನು ಧರಿಸುತ್ತ ನಮ್ಮ ಇಡೀ ನಾಡಿನ ಮರ್ಯಾದೆಯನ್ನು ಮಾರಾಟ ಮಾಡಿದ್ದು ನಮ್ಮ ಮಂತ್ರಿಣಿ ಭ್ರಮರ ಕುಂತಲೆ. ಒಂದು ಮಂತ್ರಿ ಹೀಗೆ ಮಾಡಿದ್ದು ಅಂತಾದ್ರೆ ಆ ರಾಜ್ಯ ಸರ್ವನಾಶವಾಗಿ ಹೋಗ್ತದೆ. ಯಾವ ಕಾರಣಕ್ಕೂ ಈ ಮಂತ್ರಿಗಳನ್ನು ಬಿಡಬಾರದು. ಇಂಥ ಅಸಹಾಯಕ ಸ್ಥಿತಿಯಲ್ಲಿ ನನಗೆ ಸಹಾಯಕ್ಕೆ ಬರುವ ಒಬ್ಬ ಇದ್ದಾರೆ ತಾನೆ, ಘೋರ ರೂಪಿ. ದೇವಿ ಕೊಟ್ಟಂತ ವರಮಾಲಿಕೆ ಹಿಡಿದು ಅವನ ಧ್ಯಾನ ಮಾಡ್ತೇನೆ. ನಮ್ಮನ್ನೇ ಈ ರೀತಿಯಾಗಿ ಅಪೇಕ್ಷಿಸುತ್ತಾ ಇದ್ದೀವಿ. ಏನು ಕಾರಣ? ಏನು ಸೇವೆ ಆಗಬೇಕು? ಇಬ್ಬರು ಹುಡುಗರ ಆಕ್ರಮಣವಾಯಿತು. ನಾಳೆ ಯುದ್ಧಕ್ಕೆ ಮುಂದಾದೆ. ಆ ಕಾಲಕ್ಕೆ ಮಂತ್ರಿ ಅಂತ ಭ್ರಮರ ಕುಂತಲೆ ತಡೆಯಲು ತಾನಾಗುತ್ತೇನೆ ಎಂಬುದಾಗಿ ಹೇಳಿದ್ಲು. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ಹೋದ ಕಾಲಕ್ಕೆ ಒಬ್ಬನೊಟ್ಟಿಗೆ ಹೋರಾಟ ಮಾಡಿ ಗೆದ್ದಳು. ಆ